ಯತ್ರ ಯೋಗೀಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರಾಃ ತತ್ರ ಶ್ರೀರ್ವಿಜಯಃ ಭೂತಿಃ ಧ್ರುವ ನೀತಿಃ ಮತಿರ್ಮಮ. ಮನುಷ್ಯನಾಗಿ ಎರಡು ಅತ್ಯಗತ್ಯವಾಗಿ ಬೇಕಾದ ಗುಣಗಳು. ಒಂದು ಯೋಗೀಶ್ವರ ಕೃಷ್ಣ, ಯೋಗೀಶ್ವರನಾದ ಕೃಷ್ಣನ ಅನುಗ್ರಹ ಇರಬೇಕು. ಇನ್ನೊಂದು ಯತ್ರ ಪಾರ್ಥೋ ಧನುರ್ಧರಃ, ಬಿಲ್ಲನ್ನು ಹಿಡಿದು ಸನ್ನದ್ಧನಾದಂತಹ ಅರ್ಜುನ ಬೇಕು. ಎರಡು ಎಲ್ಲಿ ಇರ್ತದೆ ಅಲ್ಲಿ ತತ್ರ ಶ್ರೀಹಿ ವಿಜಯ ಭೂತಿ ಅಂತ ಮಹಾಭಾರತ ಭಗವದ್ಗೀತೆಯಲ್ಲಿ ಕೊಟ್ಟ ದಿವ್ಯ ಸಂದೇಶ. ನಮ್ಮ ನಕ್ಕರಪಲಿಕೆಯ ವಾಸುದೇವ ಭಟ್ ಅವರು ದೊಡ್ಡ ಸಾಹಸಕ್ಕೆ ಇಳಿದಿದ್ದಾರೆ. ಆದರೆ ಇದು ಜನರಿಗೆ ಅತ್ಯುಪಯುಕ್ತವಾದ್ದು. ಸಾಹಸ ಯಾಕೆ ಅಂತಂದರೆ ಈ ಮಾಧ್ಯಮ ತುಂಬ ಕಷ್ಟ. ಇದಕ್ಕೆ ದ್ರವಿಣನೂ ತುಂಬ ಬೇಕು, ಅದೇ ರೀತಿಯಾಗಿ ಮ್ಯಾನ್ ಪವರು ಬೇಕು, ಎಲ್ಲವೂ ಬೇಕು ಇದಕ್ಕೆ. ಹಾಗಾಗಿ ದೊಡ್ಡ ಸಾಹಸ ಇದು. ದಿನ ದಿನಕ್ಕೆ ಹೊಸ ನ್ಯೂಸ್ಗಳನ್ನು ಕೊಡಬೇಕು, ಅದನ್ನು ಕಲೆಕ್ಟ್ ಮಾಡಬೇಕು, ಅದಕ್ಕೆ ಜನ ಬೇಕು, ಎಲ್ಲ ಬೇಕು ಅದಕ್ಕೆ. ಆದರೆ ಒಳ್ಳೆಯದು ಯಾಕೆ ಅಂದರೆ ಪ್ರಪಂಚ ಅಗಾಧವಾದ್ದು, ಅನಂತವಾದ ವಿಶಾಲ. ಆದರೆ ಒಂದು ಕಾಲದಲ್ಲಿ ಹಾಗಿತ್ತು. ಒಂದು ಕಡೆಯಲ್ಲಿ ಆದ ಸುದ್ದಿ ಇನ್ನೊಂದು ಕಡೆ ಗೊತ್ತಾಗ್ತಿರಲಿಲ್ಲ, ಅಲ್ಲಿಯೇ ಮಣ್ಣುಪಾಲಾಗ್ತಿತ್ತು. ಇವತ್ತು ಹಾಗಲ್ಲ. ಹಳ್ಳಿಯಿಂದ ಡಿಲ್ಲಿಯವರೆಗೆ ಒಂದು ಕ್ಷಣದಲ್ಲಿ ಎಲ್ಲ ಸುದ್ದಿಗಳನ್ನೂ ಮುಟ್ಟಿಸ್ಲಿಕ್ಕಾಗುತ್ತೆ. ಆಕಾಶದಲ್ಲಿ ಸೂರ್ಯ ಉದಯಿಸಿದರೆ ಅವನ ಪ್ರಕಾಶ ಕ್ಷಣ ಮಾತ್ರದಲ್ಲಿ ಭೂಮಿಯನ್ನು ತಲುಪುತ್ತೆ. ಅದೇ ರೀತಿ ಈ NP ನ್ಯೂಸಿನ ಸುದ್ದಿನೂ ಕೂಡ ಹಾಗೆಯೇ. ಯಾವುದೋ ಒಂದು ಹಳ್ಳಿಯ ಮೂಲೆಯಲ್ಲಿ ಪ್ರಾರಂಭ ಆದರೆ ದಿಗಂತಕ್ಕೆ ಸುದ್ದಿಯನ್ನು ಮುಟ್ಟಿಸುವ ಶಕ್ತಿ ಇದೆ. ಆ ದೃಷ್ಟಿಯಲ್ಲಿ ಇದು ಬಹಳ ಮುಖ್ಯವಾಗಿ ಬೇಕಾದಂತಹ ಒಂದು ಮಾಧ್ಯಮ ಇದು. ಸುದ್ದಿ ಮಾಧ್ಯಮ ನಮ್ಮ ವಾಸುದೇವ ಭಟ್ ಅವರು ಪ್ರಾರಂಭ ಮಾಡಿದ್ದಾರೆ. NP ನ್ಯೂಸ್ ಅಂತ ಅದರ ಲೋಗೋ ಇವತ್ತು ಬಿಡುಗಡೆ ನಡೆದಿದೆ. NP ನ್ಯೂಸ್ ಅಂತಂದರೆ ನಿಜವಾಗಿ ಅವರ ಊರಿನ ಹೆಸರು ನಕ್ಕರೆಪಲ್ಕೆ. ನಮ್ಮ ಭೂಮಿಯನ್ನು, ಮಾತೃಭೂಮಿಯನ್ನು ಎಂದೂ ಮರೆಯಬಾರದಂತೆ. ರಾಮದೇವರು ಅಯೋಧ್ಯೆಯಿಂದ ಕಾಡಿಗೆ ಹೊರಟಾಗಲೂ ಕೂಡ ತನ್ನ ಜನ್ಮಭೂಮಿಯನ್ನು ಮರೆಯಲಿಲ್ಲಂತೆ. ಆ ಅಯೋಧ್ಯೆಗೆ ನಮಸ್ಕಾರ ಮಾಡಿ ಅಲ್ಲಿಂದ ಮತ್ತೆ ಅಮ್ಮ ನೀನು ಅವಕಾಶ ಕೊಟ್ಟಾಗ ವಾಪಸ್ ಬರ್ತೇನೆ ಅಂತ ಪ್ರಾರ್ಥನೆ ಮಾಡಿ ಬಂದಿದ್ದರು. ಮತ್ತೆ 14 ವರ್ಷ ಬಿಟ್ಟು ಮತ್ತೆ ಅಯೋಧ್ಯೆ ತನ್ನ ಮರಳಿ ಮಾತೃಭೂಮಿಗೆ ಬಂದಿದ್ದಾರೆ. ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ ಅಂತ ರಾಮಾಯಣದ ರಾಮದೇವರ ಮಾತು. ಅಮ್ಮ ಎಷ್ಟು ದೊಡ್ಡವಳೋ, ಜನ್ಮ ಕೊಟ್ಟ ನಮ್ಮ ಮಣ್ಣೂ ಕೂಡ ಅದಕ್ಕಿಂತ ಕಡಿಮೆಯೇನೂ ಅಲ್ಲ ಅಂತ. ನಮ್ಮ ವಾಸುದೇವ ಭಟ್ ಮನಸ್ಸು ಮಾಡಿದರೆ ದಿಲ್ಲಿಯಲ್ಲೇ ಈ ನ್ಯೂಸ್ ಚಾನಲ್ ಮಾಡಬಹುದಿತ್ತು. ಆದರೆ ಹಳ್ಳಿಯನ್ನು, ತನ್ನ ಮಾತೃ ಭೂಮಿಯನ್ನು ಮರೆಯಬಾರ್ದು, ಅದನ್ನು ಮೆರೆಯಿಸಬೇಕು ಅನ್ನುವ ದೃಷ್ಟಿಯಲ್ಲಿ ಈ NP ಚಾನೆಲ್ ಇವತ್ತು ನ್ಯೂಸ್ ಚಾನೆಲ್ ಪ್ರಾರಂಭ ಮಾಡಿದ್ದಾರೆ. ಆ ಮಾತೃಭೂಮಿಯ ಸ್ಮರಣೆ ಆ ಲೋಗೋದಲ್ಲಿ ತುಂಬಿಕೊಂಡಿದೆ. ಇದು ಇಡೀ ಜಗತ್ತಿಗೆ ಸಾರುವಂಥದ್ದು. ನಮಗೆ ನಮ್ಮ ಮಣ್ಣಿನ ಮೇಲೆ, ನಮ್ಮ ಮಾತೃಭೂಮಿಯ ಮೇಲೆ ಸಹಜವಾದ ಪ್ರೀತಿಯನ್ನು ನಾವು ಬೆಳೆಸಬೇಕು. ಯಾವುದನ್ನು ಬಿಟ್ಟುಕೊಟ್ಟರೂ ನಮ್ಮ ಮಾತೃಭೂಮಿಯ ಋಣವನ್ನು ಮಾತ್ರ ನಾವು ತೀರಿಸಲಿಕ್ಕೆ ಸಾಧ್ಯವೇ ಇಲ್ಲ. ನಮ್ಮ ಭಾರತ ಅದು ಶ್ರೇಷ್ಠವಾದ್ದು, ಮೇರಾ ಭಾರತ್ ಮಹಾನ್, ಅದನ್ನು ನಾವು ಮರೆಯಬಾರದು ಅನ್ನುವಂತಹದ್ದು ಈ ಲೋಗೋದಲ್ಲಿ ನಮಗೆ ತೋರಿಸಿಕೊಟ್ಟದ್ದು. ಹೇಗೆ ಮಾತೃಭೂಮಿಯನ್ನು ಮರೆಯಬಾರದು, ನಮ್ಮ ಮಾತೃ ಸ್ಥಾನವನ್ನೂ ಕೂಡ
ಮರೆಯಬಾರದು. ನಮಗೆ ನಮ್ಮ ಜೀವನದಲ್ಲಿ ಇಂತಹ ನಿರ್ಮಾತೃಗಳನ್ನು ನೆನಪಿಸಿಕೊಳ್ಳಬೇಕು ಅನ್ನೋದನ್ನು ಈ ಲೋಗೋ ನಮಗೆ ನೆನಪಿಸ್ತದೆ. NP ನ್ಯೂಸು ಅಂತ ಹೇಳುವಾಗ NPಯಲ್ಲೇ ನ್ಯೂಸ್ ಸೇರಿದೆ. ನ್ಯೂಸು, ಪ್ರೆಸ್ಸು ಎಲ್ಲ NPಯಲ್ಲಿ ಸೇರಿಬಿಟ್ಟಿದೆ. ಹಾಗಾಗಿ ಈ ಸುದ್ದಿಯನ್ನು ಎಲ್ಲ ಕಡೆ ಮುಟ್ಟಿಸುವ ಪ್ರೆಸ್ಸೇ ಇಲ್ಲಿ ಒಂದು ನಿಲ್ಲಿ ಅಂತ ಈ ಸಂದರ್ಭದಲ್ಲಿ ನಾವು ದೇವರಲ್ಲಿ ಪ್ರಾರ್ಥಿಸ್ತೇವೆ. NP ಅಂತಂದರೆ N ಅಂದರೆ ನಾರಾಯಣ, N ಅಂದರೆ ನರ. ನರದಿಂದ ನಾರಾಯಣನ ತನಕ ಮುಟ್ಟಿಸಲಿಕ್ಕೆ ಬೇಕಾದಂತಹ ಮಾಧ್ಯಮ ಇದಾಗಬೇಕು. ಸಾಮಾನ್ಯವಾಗಿ ನ್ಯೂಸ್ ಪೇಪರ್ ಅಂತಂದರೆ ಅದು ಲೋಕವಾರ್ತೆ ಅದರಲ್ಲಿ ತುಂಬಿಕೊಂಡಿರ್ತದೆ, ದೇಶವಾರ್ತೆ ಅದರಲ್ಲಿ ತುಂಬಿರ್ತದೆ. ಆದರೆ ನಮ್ಮ ಮಾಧ್ಯಮದಲ್ಲಿ ಹೇಗೆ ದೇಶ ಪ್ರೇಮ ಬೇಕು, ದೇವಪ್ರೇಮನೂ ಅಷ್ಟು ಮುಖ್ಯವಾಗಿ ಬೇಕಾದ್ದು. ದೇಶಪ್ರೇಮ ದೇಹ ಪ್ರೇಮವನ್ನು ಬಿಟ್ಟು ಅಲ್ಲ, ಅದರೊಟ್ಟಿಗೆ ದೇವಪ್ರೇಮನೂ ಬೇಕು. ಅದನ್ನು ಈ ಲೋಗೋ ನಮಗೆ ನೆನಪಿಸ್ತದೆ. NP ನ್ಯೂಸು ಅಂತ. N ಅಂದರೆ ನಾರಾಯಣ, P ಅಂದರೆ ಅವನ ಪರಮ ಪ್ರಸಾದ, ಆ ದೇವರ ಅನುಗ್ರಹ ಬೇಕು ಅನ್ನೋದನ್ನು ನೆನಪಿಸ್ತದೆ. N ಅಂದರೆ ನಾರಾಯಣ, ಆ ನಾರಾಯಣ ಜನರ ಪ್ರಸಾದ ಅನುಗ್ರಹವೂ ನಮಗೆ ಬೇಕು. P ಅಂದರೆ ಪರಮೇಶ್ವರಿ, ಲೋಕದ ತಾಯಿ, ಲೋಕದ ತಂದೆ, ಅವರಿಬ್ಬರ ಆಶೀರ್ವಾದ ನಮಗೆ ಇದ್ದರೆ ನಾವು ಎಲ್ಲಿಗೆ ಬೇಕಾದರೂ ನಾವು ಸಮೃದ್ಧವಾಗಿ ಹೋಗಲಿಕ್ಕೆ ಸಾಧ್ಯ. ಇಂತಹ ಒಂದು ಶ್ರೇಷ್ಠವಾದಂತಹ ಒಂದು ಚಾನಲ್ ಮಾಧ್ಯಮವನ್ನು ನಾವು ವಾಸುದೇವ ಭಟ್ ಅದನ್ನು ಆರಿಸಿಕೊಂಡು ಜನರ ಹತ್ತಿರ ಪ್ರವೇಶ ಮಾಡ್ತಾ ಇದ್ದಾರೆ. ಜನರಿಗೆ ಹೊಸ ಸುದ್ದಿಯನ್ನು ಮುಟ್ಟಿಸಬೇಕು ಅಂತ. ಹೊಸ ಸುದ್ದಿ ಅಂದರೆ ಸುದ್ದಿಯನ್ನು ಸೃಷ್ಟಿ ಮಾಡಿ ಮುಟ್ಟಿಸುವುದಲ್ಲ, ಇದ್ದ ಸುದ್ದಿಯನ್ನು ಚಂದವಾಗಿ ಮುಟ್ಟಿಸುವಂತಹ ಒಂದು ಮಾಧ್ಯಮವನ್ನು ತಯಾರು ಮಾಡಿದ್ದಾರೆ. ಈ ಸುದ್ದಿ ಅಂತ ಹೇಳುವಾಗ ಜಾತಿ ಜಾತಿಗೆ ಹಿಡಿಸಿ ಹಾಕುವ ಸುದ್ದಿಯನ್ನು ತಯಾರು ಮಾಡಿ ಬೆಂಕಿ ಉರಿಸೋದನ್ನು ನಾವು ಲೋಕದಲ್ಲಿ ನಾವು ಕಾಣ್ತೇವೆ. ನಮ್ಮ ಸುದ್ದಿ ಮಾಧ್ಯಮ ಏನಾಗಬೇಕು ಅಂತಂದರೆ ಉರಿಯುವ ಬೆಂಕಿಯನ್ನು ನಂದಿಸಿ ಅಮೃತವನ್ನು ಸಿಂಚನೆ ಮಾಡತಕ್ಕಂತಹ ಮಾಧ್ಯಮ ನಮ್ಮದಾಗಬೇಕು. ನಮ್ಮ ದೇಶ ಅದು ಬೆಳಗಬೇಕು. ಆ ದೃಷ್ಟಿಯಲ್ಲಿ ದೇಶದ ಜೊತೆಗೆ ಈ ಮಾಧ್ಯಮವೂ ಕೂಡ ಅದು ಬೆಳೆಯಬೇಕು. ವಾಸುದೇವ ಭಟ್ ಅವರ ಕಾರ್ಯಕ್ಷೇತ್ರ ದೊಡ್ಡದು. ಅವರು ಮುಟ್ಟದೇ ಇದ್ದ ಕ್ಷೇತ್ರನೇ ಇಲ್ಲ, ಆಡು ಮುಟ್ಟದ ಸೊಪ್ಪಿಲ್ಲ ಅಂತ ಹೇಳಿದ ಹಾಗೆಯೇ ವಾಸುದೇವ ಅವರು ಪ್ರವೇಶ ಮಾಡದ, ಅವರು ಮುಟ್ಟದ ಒಂದು ಕ್ಷೇತ್ರನೇ ಇಲ್ಲ. ಆ ದೃಷ್ಟಿಯಲ್ಲಿ ಈ NP ನ್ಯೂಸ್ ಲೋಗೋ ಇವತ್ತು ಬಿಡುಗಡೆ ಆಗಿದೆ. ಇನ್ನು ಮಾಧ್ಯಮ ಅದು ಆರಂಭ ಆಗ್ತದೆ. ಇದರ ಪ್ರಯೋಜನ ಇಡೀ ಸಮಾಜ ಪಡೆಯಲಿ, ಚೆನ್ನಾಗಿ ಬೆಳಗಲಿ. ಪ್ರಾಣದೇವರ ಅನುಗ್ರಹ ರಕ್ಷೆ, ರಾಮದೇವರ ಅನುಗ್ರಹ ರಕ್ಷೆ, ಉಡುಪಿಯ ಕೃಷ್ಣನ ಅನುಗ್ರಹದ ರಕ್ಷೆ ಈ ಮಾಧ್ಯಮಕ್ಕಿರಲಿ ಅಂತ ನಾನು ದೇವರಲ್ಲಿ ವಿಶೇಷವಾಗಿ ಪ್ರಾರ್ಥಿಸಿ ಅವರನ್ನು ವಿಶೇಷವಾಗಿ ಅಭಿನಂದಿಸ್ತೇನೆ.